ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಹಲೋ ಪಲ್ಲು, ಮೈಸೂರು ಬಿಟ್ಟಲ್ ಮೂರ್ತಿ ಎಮ್ಮೆ ಮಾತಾಡೋದು. ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೋಸ್ಕರ ನಿಂಗೇನೋ ಸರ್ಪ್ರೈಸ್ ಗಿಫ್ಟ್ ತರ್ತಾ ಇದ್ದೀನಿ. ಅದೇನು ಅಂತ ಹೇಳಲ್ಲ, ಮನೆಗೆ ಬಂದ್ಮೇಲೆ ಹೇಳೋದು. ಓಕೆ ಓಕೆ ಬಾಯ್. ಯಾಕೆ ಸರ್ ಈ ಗೊಂಬೆ ಆಟ ಆಡಕ? ಅದು ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ, ನನ್ನ ಹೆಂಡತಿ ಆಟ ಆಡ್ಕೊಳ್ಳಿ ಅಂತ ಗಿಫ್ಟ್ ಕೊಡ್ತಾ ಇದ್ದೀನಿ. ಸರ್ ವೆಡ್ಡಿಂಗ್ ಆನಿವರ್ಸರಿಗೆ ಈ ತರ ಗೊಂಬೆ ತಗೊಂಡ್ರೆ ಪ್ರಯೋಜನ ಇಲ್ಲ ಸರ್. ನಿಜವಾದ ಗೊಂಬೆ ಕೊಡ್ಬೇಕು, ಪಾಪು ಪಾಪು ಕೊಡ್ಬೇಕು. ನೀವ್ ಹಂಗೆಲ್ಲ ಮಾತಾಡ್ಬೇಡಿಪ್ಪ, ನಂಗೆ ಒಂಥರ ನಾಚಿಕೆ ಆಗುತ್ತೆ. ಅದನ್ನು ಸ್ವಲ್ಪ ಲೇಟು. ಯಾಕೆ ಸರ್ ಲೇಟು? ಏನೋ ಪ್ರಾಬ್ಲಮ್? ಪ್ರಾಬ್ಲಮ್ ಇಲ್ಲ ಅಂತದ್ದು ಇಲ್ಲ. ಅದು ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅದರಲ್ಲಿ ನಮ್ಮ ಮಗುನ ಹಾಕಿ ತೂಗಬೇಕು ಅಂತ ನಮ್ಮ ಆಸೆ. ಮುಂದಿನ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಹೊತ್ತಿಗೆ ಅವಳು ಬೇಡ ಬೇಡ ಅಂದ್ರು ನಾನು ನಿಜವಾದ ಮಗುನ ಕೊಟ್ಬಿಡ್ತೀನಿ. ಈ ಗೊಂಬೆ ಕೆಳಗೆ ಬಿಸಾಕಿದ್ರೆ ಏನು ಆಗಲ್ವಾ ಸರ್? ಏನಾಗಲ್ಲ ಸರ್, ಬೇಕಾದ್ರೆ ನೋಡಿ. ಪರವಾಗಿಲ್ಲ ಸರ್, ಗೊಂಬೆ ತುಂಬಾ ಚೆನ್ನಾಗಿದೆ ಸರ್. ಇದ್ರಲ್ಲೇ ನಾನು ನೀವು ಕ್ಯಾಚ್ ಕ್ಯಾಚ್ ಆಡ್ಬೋದು ಸರ್. ಈ ಗೊಂಬೆನ ನೀವು ಎಷ್ಟು ಮ್ಯಾಲಕ್ಕೆ ಎಸಿತೀರೋ ಅದಕ್ಕಿಂತ ಮ್ಯಾಲಕ್ಕೆ ನಾನು ಎಸಿತೀನಿ ಸರ್. ನಿಮ್ ಕೈಲಿ ಆಗಲ್ಲ ಕಣ್ರಿ. ನನ್ನ ಕಾಲೇಜ್ ಡೇಸ್ ಅಲ್ಲಿ ನಾನು ಎಂತ ಗ್ರೇಟ್ ಕ್ರಿಕೆಟ್ ಪ್ಲೇಯರ್ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಯಾವ್ದು ಕ್ಯಾಚ್ ಹಿಡ್ದೇ ಇಲ್ಲ ಕಣ್ರಿ ನಾನು. ಆಗ ಎಸಿರಿ ಸರ್ ನೋಡೋಣ. ಏನ ಸರ್ ನೀವ್ ಎಸೆಯೋದು? ಈ ಗೊಂಬೆನ ಮ್ಯಾಲಕ್ಕೆ ಎಸಿದ್ರೆ ಅದು ಕೈಗೆ ಸಿಗಬಾರ್ದು, ಆ ತರ ಎಸಿಬೇಕು ಸರ್. ನೀವು ಗಂಟ್ಸಾಗಿದ್ರೆ ನೀವು ಗಂಟ್ಸಾಗಿದ್ರೆ ಹಂಗೆ ಹೆಸರಿ ನೋಡೋಣ. ನೋಡ್ತಾ ಇರಿ ಸರ್. ಈಗ ನನ್ನ ಹೆಂಡತಿಗಿಂತ ತಗೊಂಬಂದ್ ಗಿಫ್ಟ್ ನ ಬಾವಿಗೆ ಹಾಕ್ಬಿಟ್ರಲ್ರಿ. ಗೊತ್ತಿಲ್ಲ, ಹೋಗಿ ತಗೊಂಬನ್ರಿ. ನನಗೆ ಈಜ್ ಬರಲ್ಲ, ಬೇಕಾದ್ರೆ ನೀವೇ ಹೋಗಿ ಕಾಡು. ಅಯ್ಯೋ, ನನ್ನ ಹೆಂಡತಿಗಿಂತ ತಂದಿದ್ ಗಿಫ್ಟ್ ಅನ್ಯಾಯವಾಗಿ ಬಾವಿ ಪಾಲ ಬಿಡ್ತಲ್ಲಪ್ಪ. ಬರೀಗಲ್ ಏನಾರು ಮನೆಗೆ ಹೋದ್ರೆ ಬೆಂಡೆತ್ತು ಬಿಡ್ತಾಳೆ. ಬಿಟ್ಲಾ, ನೀನ್ ಹೆಂಡತಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾಳೆ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ. ಲೋಪದ್ದು ನನ್ನ ಅವಸ್ಥೆ ಯಾರಿಗೆ ಹೇಳು? ಕೊಂಡ್ಕೊಂಡಿದ್ದ ಬೊಂಬೆನ ಕಳ್ಕೊಂಡು ಬೇರೆ ದುಡ್ಡು ಅಡ್ಜಸ್ಟ್ ಮಾಡಿ ಈ ಬೊಂಬೆ ತೋರಿಸೋದಕ್ಕೆ ಸಾಕಾಗೋದ್ ಕಣ. ಯಾವ್ದೋ ಒಂದು ಕತೆ ಕಟ್ಟಿ ಹೇಳೋ, ಇಲ್ಲ ಅಂದ್ರೆ ಆ ಕುಳ್ಳಿ ಒಪ್ಪೋದಿಲ್ಲ. ಚಂದಮ್ಮನ ಕತೆನಾ? ಅದನ್ನೇ ನಂಬೋ ತರ ಹೇಳೋ. ಹಾಗಾದ್ಮೇಲೆ ಈ ಬೊಂಬೆಗಳನ್ನ ಬಾಗ್ಲ ಹತ್ರ ಇಟ್ಟು ಹೋಗೋಣ. ಬಂದ ಕಣ ಬಿಟ್ಲಾ. ಯಾಕಪ್ಪ ಲೇಟ್ ಆಗಿ ಬಂದ್ರಿ? ನನಗೆ ಗಿಫ್ಟ್ ತರ್ತೀನಿ ಅಂದು ಈ ಖಾಲಿ ಕೈ ಬಂದಿದ್ದೀರಾ? ಇಲ್ಲ ಕಣೆ ಪಲ್ಲು, ನಿನಗೋಸ್ಕರ ವಿಶೇಷವಾದ ಬೊಂಬೆ ತಗೊಂಡು ವಿಟ್ಲ ಅದ್ರ ಜೊತೆ ಆಟ ಆಡ್ಕೊಂಡ್ ಮನೆಗೆ ಬರ್ತಿದ್ದ. ನಿನ್ನ ಕೈಕೊಂಡು ಆಟ ಆಡ್ಕೊಂಡ್ ಬರ್ತಿದ್ನ, ಆಗ ಬೊಂಬೆ ಇದ್ದಕ್ಕಿದ್ದಂಗೆ ಪಕ್ಕದಲ್ಲಿರೋ ಬಾವಿಗೆ ಎಗರು ಬಿದ್ದುಬಿಟ್ಟಮ್ಮ. ಯಾಕಮ್ಮ ಪಲ್ಲು ಹೊಡೆದೆ? ಬೊಂಬೆ ತಾನಾಗ್ತಾನೆ ಎಗ್ರಿ ಬಾವಿಗೆ ಬಿದ್ಬಿಡುತ್ತಾ? ನೀವೇ ಬಿಸಾಕಿರ್ತೀರಾ? ಇಲ್ಲ ಕಣೆ ಪಲ್ಲು, ಇವನ್ ಜೊತೆ ಇನ್ನೊಬ್ಬ ಆಟ ಆಡ್ತಿದ್ದಂತೆ. ಮತ್ತೆ ಹೊಡೆದೆ. ನೀವೇನೇ ಆಟ ಆಡೋದಿದ್ರು ನಿಮ್ ಹೆಂಡತಿ ಜೊತೆ ಆಟ ಆಡ್ಬೇಕು. ನಾನೇ ನಿಮ್ ಪಾಲಿಗೆ ಸತ್ತೋಗಿದ್ದೀನ? ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು ಬಿಸಾಕಿದ ಬೊಂಬೆನೆ ಬೇಕು, ಹೋಗ್ ತಗೊಂಬನ್ನಿ. ಬಿಡ್ತೀನ? ನಾನ್ ಬಿಡ್ತೀನ? ಹತ್ರ ಹೋಗಿ ಬಗ್ ನೋಡ್ದೆ. ಎಲ್ ಬಗ್ ನೋಡಿದ್ರಿ? ಬಾವಿಲಿ. ಏನು ವಿಟ್ಲ ಬಾವಿ ಒಳಗೆ ಗುಳುಮ್ ಅಂತ ಬೀಳ್ಬೇಕು, ಅಷ್ಟರಲ್ಲಿ ಒಂದು ಅಶರೀರವಾಣಿ ಕೇಳಿಸ್ತಂತೆ. ಓ, ಟ್ರಾನ್ಸಿಸ್ಟರ್ ತಗೊಂಡಿದ್ರಾ? ಅದು ಆಕಾಶವಾಣಿ, ಇದು ಅಶರೀರವಾಣಿ. ಲೇ ಬಿಟ್ಲ ಮುಂದೆ ಹೇಳ. ನನ್ಕಿಂತ ಚೆನ್ನಾಗೆಲ್ಲ ನೀನೇ ಓದ್ಕೊಂಡಿದ್ದಲ್ಲ, ನೀನೇ ಹೇಳ್ಬಿಡಪ್ಪ. ಆ ಅಶರೀರವಾಣಿ ಹೇಳ್ತಿದ್ದೆ, ನೋಡಪ್ಪ ಬಿಟ್ಲ, ನನ್ನ ಹೆಸರು ಬಾವಿ ಪುಟ್ಟಿ ಅಂತ, ನಾನು ನಿನಗೆ ಸಹಾಯ ಮಾಡಕ್ ಬಂದಿದ್ದೀನಿ ಇತ್ತು. ಬಾವಿ ಪುಟ್ಟಿನ? ಯಾರದು? ಬಾವಿ ಪುಟ್ಟಿ ಅಂದ್ರೆ ಬಾವಿಲಿರೋ ದೇವತೆ. ಅದು ಏನ್ ಮಾಡ್ತಂದ್ರೆ ಗುಳುಮ್ ಅಂತ ಬಾವಿ ಒಳಗೆ ಮುಳುಗಿ ವಿಟ್ಲ ಬಿಸಾಕಿದ್ನಲ್ಲ ಬೊಂಬೆ, ಆ ತರದ್ದೇ 2 ಬೊಂಬೆ ತಗೊಂಡ್ಬಂದ್ ಕೊಡ್ತಂತೆ. ಹೌದಮ್ಮ ಪಲ್ಲು, ಬಾವಿ ಪುಟ್ಟಿ ಮಹಿಮೆನೆ ಹಾಗಮ್ಮ. ಅಲ್ಲಿಗೆ ಏನೇ ಒಂದೆಸಿದ್ರು ಅದು ಡಬಲ್ ಆಗಿ ಆಚೆ ಬರುತ್ತೆ. ಎಲ್ಲಿ ತೋರ್ಸಿ? ಒಂದ್ ನಿಮಿಷ ಇರು. ಬೊಂಬೆಗಳು ತುಂಬಾ ಮುದ್ದಾಗಿವೆ. ಆಮೇಲೆ ಏನಂತ ಹೇಳ್ತು ಬಾವಿ ಪುಟ್ಟಿ? ಯಾವತ್ತು ನನಗೆ ಸಂತೋಷಗಳು ಮಾತೇ ಬರ್ತಿಲ್ಲ ಕಣೋ, ನೀನೇ ಹೇಳ್ಬಿಡ. ಆಮೇಲೆ ಆ ಬಾವಿ ಪುಟ್ಟಿ
ನಾನು ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದೆ, ಯಾರು ನನ್ನ ಸಹಾಯನ ಪಡ್ಕೊಂಡೇ ಇರ್ಲಿಲ್ಲ. ವಿಟ್ಲ, ನಿನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಇನ್ಮೇಲಿಂದ ಯಾರೇ ಏನೇ ತಗೊಂಬಂದು ಹಾಕಿದ್ರು ವಿಟ್ಲ ಬಾವಿ ಪುಟ್ಟಿ ಅಂತ ಕರೆದ ತಕ್ಷಣ ಡಬಲ್ ಮಾಡ್ಕೊಡ್ತೀನಿ ಅಂತು. ಅಷ್ಟೇ ಅಲ್ಲ, ಮುಂದಿನ ವರ್ಷದೊಳಗೆ ನಿಮ್ಮಿಬ್ರಿಗೂ ಒಂದು ಮಗುನೂ ಆಗುತ್ತಂತೆ. ಲೋಪದ್ದು ನಿಜವಾಗ್ಲೂ ಆಗುತ್ತಂತ? ಬಾವಿ ಪುಟ್ಟಿ ಹೇಳಿದ್ಮೇಲೆ ಹಾಗೆ ಆಗುತ್ತೆ. ಮಗು ಆದ್ಮೇಲೆ ಅದನ್ನ ತಗೊಂಡೋಗಿ ಮತ್ತೆ ಬಾವಿಗೆ ಹಾಕ್ಬಿಡಿ, ಟ್ವಿನ್ಸ್ ಆಗಿ ಆಚೆ ಬರುತ್ತೆ. ನಂಗೆ 2 ಮಕ್ಳು ಬೇಕು ಅಂದ್ರೆ ಆ ಪುಟ್ಟಿ ಏನ್ ಕೊಡೋದು? ನಮ್ಮ ಯಜಮಾನ್ರೆ ಕೊಡ್ತಾರೆ. ಒಟ್ನಲ್ಲಿ ನಿಂಗೆ ಈ ಬೊಂಬೆ ಇಷ್ಟ ಆಯ್ತಲ್ವ ನಮ್ಮ? ಹ್ಯಾಪಿ ಆನಿವರ್ಸರಿ ಅಮ್ಮ. ಚಂದ ಮಾಮ. ಬಾವಿ ಪುಟ್ಟಿ 1 ಹಾಕಿದ್ರೆ 2 ಆಗುತ್ತಾ? ಬಿಟ್ಲಾ ಶೋಮಿ ಆ ಬಾವಿ ಎಲ್ಲಿದೆ ಅಂತ. ಆ ಬಾವಿ ಪುಟ್ಟಿ ಅದು ಹೇಗೆ ಹೆಲ್ಪ್ ಮಾಡ್ತಾಳೆ ಅಂತ ನಾನು ನೋಡ್ಬೇಕು. ಬನ್ನಿ ಬನ್ನಿ, ರಾಜಕ್ಕೆ ಇದೇ ಆ ಬಾವಿ. ಮೈ ಗಾಡ್, ಈ ಬಾವಿಲಿ 1 ಹಾಕಿದ್ರೆ ಅದು ಡಬಲ್ ಆಗ್ಬಿಡುತ್ತಾ? ಯಾ ನನಗೆ 2 ಸಿಗ್ತಲ್ಲ ಅದಕ್ಕೆ. ಲೇ ವಿಟ್ಲ, ಅದು ಹೇಗೆ ಡಬಲ್ ಆಗುತ್ತೆ ಅಂತ ತೋರ್ಸೋ. ನೀ ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳ. ಚಂದ ಮಾಮನ್ ಕತೆ ಹೇಳಿ ಅವರು ನಂಬಿಸಿ ನನ್ನ ಬಾವಿಗೆ ತೊಳ್ಗಿಲ್ಬಿಟ್ಟಿಯಾ? ಒಂದ್ ನಿಮಿಷ ಮೊದಲಿಗೆ ಯಾರು ಟೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಅಪ್ಪ, ಎಷ್ಟೊಂದು ಆಳ ಇದೆಯಪ್ಪ ಈ ಬಾವಿ. ನಾನೇ ಈ ಆಂಟಿಕ್ ಪೀಸ್ ನ ಬಾವಿ ಒಳಗಡೆ ಹಾಕ್ಬಿಟ್ಟು ಟೆಸ್ಟ್ ಮಾಡ್ಬಿಡ್ತೀನಿ. ಅದೇ ಅಂದ್ರೆ 1 ಹಾಕಿದ್ರೆ 2 ಹಾಕೋದು ಖಚಿತ ತಾನೆ? ಗ್ಯಾರಂಟಿ ಆಗುತ್ತೆ, ಹಾಕು. ಲೋಪದ್ದು ಸ್ವಲ್ಪ ತೆಪ್ಪಗಿರೋ. ಬಾವಿ ಪುಟ್ಟಿ ಬಾವಿಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಇಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ತಾಳೆ? ಅಕಸ್ಮಾತ್ ರಜಾ ಹಾಕ್ಬಿಟ್ಟು ಸ್ವರ್ಗಕ್ಕೆ ಹೋಗಿದ್ರೆ? ಅದೇ ಅಂದ್ರೆ ಸುಳ್ಳು ಹೇಳಿದ್ರೆ ನಾನು ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗತ್ತೆ. ನಿಜ ಹೇಳಿಪ್ಪ, ಈ ಒಂದು ಆಂಟಿಕ್ ಪೀಸ್ ಹಾಕ್ಬಿಟ್ರೆ 2 ಆಗುತ್ತೆ ತಾನೆ? ಕೈದು ಮುಚ್ಕೊಂಡು ಹಾಕೋ. ಇಲ್ಲ ಕಣ, ಹೊಡಿಬೇಕು ಅಂತಾನೆ ಹೊಡೆದ ಕಣ. ಇದು ಸಣ್ಣ ಪುಟ್ಟದಲ್ಲ ಕಣ, ಸಿಕ್ಕಾಪಟ್ಟೆ ದುಡ್ಡು ತೆತ್ತು ತಂದಿದ್ದೀನಪ್ಪ. ಇರೋ ಒಂದನ್ನು ಬಾವಿಲಿ ಹಾಕ್ಬಿಟ್ಟು ಇದು ಹೋಗ್ಬಿಟ್ರೆ ಏನೋ ಮಾಡ್ಲಿ. ನಿನಗೆ ಧೈರ್ಯ ಸಾಲಿಲ್ಲ ಅಂದ್ರೆ ಕೂಡ ನಾನು ಹಾಕ್ತೀನಿ. ಬಾವಿಲಿ ಹಾಕ್ಬಿಟ್ಟಲ್ಲೋ. ಹೊಡಿಬೇಡ ಕಣೋ, ಈಗ ವಿಟ್ಲ ಡಬಲ್ ಮಾಡಿಸ್ತಾನೆ ನೀನು. ಎಲ್ಲ ಹಿಂದೆ ಹೋಗಿ. ಪುಟ್ಟಿ, ಬಾವಿ ಪುಟ್ಟಿ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ. ಬಿಟ್ಲ, ನೀವ್ ಒಂದಷ್ಟೇ, ನಾ 2 ಕೊಡ್ತೇನೆ, ತಗೋ. ಎರಡಾಗೋಗ್ಬಿಡ್ತಕ್ಕಂದ್ರೆ ನಾವಿವತ್ತು ಫುಲ್ ಖುಷಿನಲ್ಲಿದ್ದೀವಿ. ನಮ್ಮ ಹೆಸರಿಗೆ ಏನ್ ಬೇಕಿದ್ರು ಹಾಕೊಳ್ಳೆ. ಮಾತ್ರ ರಂಗಮ್ಮ, ನಾನು ಒಂದನ್ನು ಬಾವಿನಲ್ಲಿ ಹಾಕ್ತೆ, ಪುಟ್ಟಿ ನನಗೆ 2 ಕೊಟ್ಬಿಟ್ಲು. ದೇವತೆ ಅಂದ್ರೆ ನೀನೇ ಕಣಮ್ಮ. ಏನ್ ಹಾಕಿದ್ರು ಡಬಲ್ ಕೊಡ್ತೀಯಾ? ಹೌದು ಆಂಟಿ. ಮಗನೇ, ಈ 2 ಬಂಗಾರದ ಬಳೆನ ಹಾಕಿಬಿಟ್ರೆ 4 ಆಗುತ್ತೆ ಕಣು. ಅಯ್ಯೋ, ನಿಮ್ಮ ದುರಾಸೆಗೆ ಎಷ್ಟು ಬೆಂಕಿ ಇಕ್ಕ. ಹಾಕ್ ಹೋಗಿ, ಆದ್ರೆ 4 ಹೋದ್ರು 2. ಮಗನೇ, 2 ಬಂಗಾರದ ಬಳೆನ ಬಾವಿಗೆ ಹಾಕ್ಬಿಟ್ಟೆ. ಮತ್ತೆ ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಬಂಗಾರದ ಬೆಲೆ 31,000 ರೂಪಾಯಿ ಆಗಿದೆ. ಅದನ್ನ ತಗೊಂಡೋಗಿ ಬಾವಿಗೆ ಹಾಕಿದಿರಲ್ಲ. ಸ್ವಲ್ಪ ಇಲ್ಲ, ಅದೇನಾಗುತ್ತೆ ಅಂತ ನೋಡೋಣ. ಮಾತ್ರ ರಂಗಮ್ಮ, ನಾನೇನೋ ನಿಯತ್ತಿರೋ ಮನುಷ್ಯ. 1 ಆಂಟಿಕ್ ಪುಟ್ಟಿ 2 ಮಾಡಿ ತಂದು ಕೊಟ್ಲು. ನೀವು ಹೇಳಿ ಕೇಳಿ ನಮ್ಮ ಪಪ್ಪನ್ನೇ ಆದಷ್ಟು ಬೇಗ ಮೇಲೆ ಕಳಿಸಿದ ಪರಮ ಪಾಪಿ. ಬಳೆನ ಬಾವಿನಲ್ಲಿ ಹಾಕಿದ್ರಲ್ಲ, ನೀವು ಒಂಥರ ಇರೋ ಯಾವ್ದಾದ್ರು ಒಂದು ಆಮೆ ನುಂಕೊಂಡ್ಬಿಟ್ಟಿರುತ್ತೆ. ಯಾಕೋ ಗಾಬರಿ ಆಗ್ತಾ ಇದೆ. ಬೇಗ ಬಾವಿ ಪುಟ್ಟಿನ ಕಲೀಲಿ. ಈಗ್ಲಾರು ಗೊತ್ತಾಯ್ತಾ ನನ್ನ ಬೆಲೆ ಏನು ಅಂತ? ನನ್ನ ಬಂಗಾರ, ನನ್ನ ಬಳೆನ ಕೊಡ್ಸಪ್ಪ. ಪುಟ್ಟಿ, ಬಾವಿ ಪುಟ್ಟಿ, ಬೇಗ ಬಾ, ಬೇಗ ಬಾ, ಬೇಗ ಬಾ. ನೋಡು ಕೊಂಚಪ್ಪ, ನೋಡು 2 ಹಾಕಿದ್ದಕ್ಕೆ 4 ಆಯ್ತು ನೋಡು. ರಾಜ್ಯವರೇ, ನೀವ್ ಯಾಕೆ ಸುಮ್ಮನೆ ಇದ್ದೀರಾ? ನೀವು ಏನೋ ಹಾಕಿ. ನಾನು ಈ ಗೋಲ್ಡನ್ ರಿಂಗ್ ನ ಹಾಕ್ತೀನಿ. ಬಿಟ್ಲಾ, ಬೇಗ ಬಾವಿ ಪುಟ್ಟಿನ ಕರಿಯೋ. ಗೋಲ್ಡನ್ ರಿಂಗ್ ಅದು. ಪುಟ್ಟಿ, ಬಾವಿ ಪುಟ್ಟಿ, ಬೇಗ ಬಾ, ಬೇಗ ಬಾ, ಬೇಗ ಬಾ. ಫಿಂಗರ್ಸ್ ಅಲ್ಲೂ ರಿಂಗ್ ಇದ್ದು ಅದನ್ನ ಬಾವಿಗೆ ಹಾಕಿದ್ರೆ 20 ರಿಂಗ್ಸ್ ಬಂದಿರೋದು. ಆಮೇಲೆ ಕಾಲ್ ಬೆಳಿಗೆಲ್ಲ ಹಾಕೊಂಡ್ಬಿಡ್ಬೋದಿತ್ತು. ನಾನು ಏನಾದ್ರೂ ಹಾಕ್ತೀನೋ? ಇವತ್ತಿಗೆ 8 ಸಾಕು. ಯಾಕೋ ಇವನು ಶ್ರಾವಣ ಕಳಿತು ನನಗೂ ಒಳ್ಳೆ ಟೈಮ್ ಬುದ್ಧಿಕೊಂಡು ಬರ್ತಾ ಇದೆ. ಮಾನ್ಯ ಅಳಿಯಂದಿರೆ, ಸ್ವಲ್ಪ ಇಲ್ಲಿ ಬರ್ತೀರಪ್ಪ? ಅಲ್ಲೋ,
ಏನಮ್ಮ ನಿಮ್ಮಣ್ಣ ಇಷ್ಟೊಂದು ಮರ್ಯಾದೆ ಕೊಟ್ಟು ಕರಿತಾ ಇದಾರೆ? ನಮ್ಮ ಅಣ್ಣಯ್ಯ ತುಂಬಾ ದುರಾಸೆ ಪಡ್ತಾ ಇದ್ದಾನಪ್ಪ. ಅವ್ನ್ ಕೇಳಿದಕ್ಕೆ ಒಪ್ಕೋಬೇಡಿ. ಏನೋ ಬಾವಿ ಪುಟ್ಟಿ ನನ್ನ ಮೇಲೆ ಕರುಣೆ ತೋರಿಸಿ ಹಾಕಿದ್ದನ್ನ ಡಬ್ಬಲ್ ಮಾಡಿ ಕೊಟ್ಲಪ್ಪ. ಮನೆ ಮಂದಿಯೆಲ್ಲ ಅದನ್ನೇ ಹುಡುಗಾಟ ಮಾಡ್ಕೊಂಡ್ಬಿಟ್ಟಿದ್ರಲ್ಲಪ್ಪ. ನಮ್ಮ ಅಣ್ಣಯ್ಯನ ದುಷ್ಟತನಕ್ಕೆ ಕೊನೆನೇ ಇಲ್ಲ. ಬೇಕಾದ್ರೆ ನಮ್ಮ ಮನೆನೇ ಬಾವಿಗೆ ಹಾಕಿ 2 ಮನೆ ಮಾಡ್ಕೊಂಡ್ಬಿಡ್ತಾರೆ. ಜಮೀನನ್ನ ಬಾವಿಗೆ ಹಾಕಿ 2 ಜಮೀನ್ ಮಾಡ್ಕೊಂಡ್ಬಿಡ್ತಾರೆ. ಅಳಿ ಅಂದ್ರೆ ಅಲ್ಲ ನಿಮ್ ಹೆಂಡ್ರಿ ಹೇಳೋ ಮಾತು ಕೇಳಿ ನಗಬೇಕು ಇಲ್ಲ ಅಳಬೇಕು ಗೊತ್ತಾಗ್ತಿಲ್ಲ. ಅಲ್ಲ ಅಳಿ ಅಂದ್ರೆ ಯಾರು ನಮ್ಮ ಮನೆ ತಗೊಂಡೋಗಿ ಡಬಲ್ ಮನೆ ಮಾಡ್ಕೊಳಕ್ಕಾಗತ್ತಾ? ಜಮೀನ್ ತಗೊಂಡೋಗಿ ಬಾವಿಲಕ್ಕೆ ಡಬಲ್ ಮಾಡ್ಕೊಳಕ್ಕಾಗತ್ತಾ? ನಾವು ಅಲ್ಪ ಸ್ವಲ್ಪ ಇರೋರಪ್ಪ, ಅಷ್ಟು ಸ್ಥಿತಿವಂತರಲ್ಲ. ಏನೋ ಒಂದಿಷ್ಟು ನಗ ನಾಣ್ಯ ಇದ್ರೆ ಅದನ್ನ ಬಾವಿ ಬೇಕಾದ್ರೆ ಹಾಕಿ ಡಬಲ್ ಮಾಡ್ಕೊಬಹುದು. ಇಷ್ಟಕ್ಕೂ ನಾನೇನು ಕೋಟಿ ಇಟ್ಟಿದ್ದೀನಿ ನಾ. ಏನೋ ಒಂದಿದೆ ಕಣ, ಇದನ್ನ ಬಾಯಿಗೆ ಹಾಕೋದು ತೆಗೆದು ಮಾಡಿ ಒಂದಿಷ್ಟು ಮಾಡ್ಕೊಂಡ್ಬಿಡೋಣ. ಅದರಲ್ಲಿ ನಾನು ಬೇಕಿದ್ರೆ ನಿಮಗೆ ಒಂದಿಷ್ಟು ಕೊಡ್ತೀನಪ್ಪ. ಈ ಬಾವಿ ತುಂಬಾ ಪುರಾತನವಾದ ಬಾವಿ. ಇದು ಚೋಳ್ರ ಕಾಲದಂತ. ಸುಮ್ನೆ ಹೇಳಿ ಅಂದ್ರೆ ಕಂಡವ್ರು ಈ ಚೋಳ್ರ ಕಾಲದ್ದು ಪಲ್ಲವರದ ಕಾಲದ್ದು ಅಂತ ಚೋಡ್ತಾನೆ ಇರ್ತಾರೆ. ಇದನ್ನ ನೋಡ್ತಾ ಇದ್ರೆ ಕಟ್ಟಿ ಅಮ್ಮಮ್ಮ ಅಂದ್ರೆ ಒಂದು 2-3 ವರ್ಷ ಆಗಿರ್ಬೋದು ಅನ್ಸಲ್ವೇನ? ಸುಣ್ಣ ಬಣ್ಣ ಬಡ್ದಿರ್ಬೇಕು. ಅಣ್ಣ ಏನ್ ತೆಗಿತಾ ಇದ್ಯಾ? ಅದು 1 ಲಕ್ಷ ರೂಪಾಯಿ ಇತ್ತು ಕಣಮ್ಮ. ಇದನ್ನ ಅಯ್ಯೋ 1 ಲಕ್ಷ ರೂಪಾಯಿನ ಬಾವಿಗೆ ಹಾಕಿದ್ಯಲ್ಲ, ನಿಮ್ಗೆ ಬುದ್ಧಿ ಇದ್ಯಾ? ನೋಟ್ ಒದ್ದೆ ಆಗ್ಬಿಟ್ರೆ ಚಲಾವಣೆ ಆಗಲ್ಲ. ಅಕಸ್ಮಾತ್ ಆಗಿ ಕೈ ಜಾರಿ ಬಿತ್ತೋಗ್ಬಿಡ್ತು ಅಳೆ ಅಂದ್ರೆ ನಿಮ್ಮ ಬಾವಿ ಪುಟ್ಟಿ ಇದ್ದಾಳಲ್ಲಪ್ಪ, ಅವಳನ್ನ ಕರೆಸಿ ಅದು ಸ್ವಲ್ಪ ತಕ್ಕೊಟ್ಟು ಎಲ್ಲ ಇಂತವೆ. ಪುಟ್ಟಿ, ಬಾವಿ ಪುಟ್ಟಿ, ಬೇಗ ಬಾ ಬೇಗ ಬಾ ಬೇಗ ಬಾ. ಅಳೆ ಅಂದ್ರೆ 1 ಲಕ್ಷ ಬಾವಿ ಒಳಗೆ ಹಾಕಿದ್ಕೆ 2 ಲಕ್ಷ ಆಗ್ಬಿಡ್ತಪ್ಪ. 2 ಹಾಕಿದ್ರೆ 4 ಆಗುತ್ತೆ ಅಲ್ವಾ? ಮತ್ತಿನ್ನಲ್ಲ ಯಾಕೋ ನನಗೆ ಅನುಮಾನ, ಚೆಕ್ ಮಾಡ್ಬಿಡೋಣ ಇರಿ. ಅಣ್ಣಯ್ಯ ನಿನ್ ದುರಾಸೆ ಜಾಸ್ತಿ ಆಗೋಯ್ತು. ನನಗೆ ಯಾವ ದುರಾಸನೆ ಇಲ್ಲಪ್ಪ. ಅಲ್ಲ ಪಪ್ಪ ಬಿಟ್ಟೋಗಿರೋದನ್ನೇ ತಿನ್ನೋದಕ್ಕೆ ಎಷ್ಟು ಜನ್ಮ ಬೇಕು ಅಂತ ಅಲ್ವಾ? ಅದು ಪದೇ ಹಾಕಿದ್ರೆ ಮತ್ತೆ ಕೊಡ್ತಾಳೆ ಇಲ್ವ ಅಂತ ಚೆಕ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಹಾಕ್ಬಿಟ್ಟೆ ಅಷ್ಟೇ. ಬಲ್ಲು ನಡಿ ಹೋಗೋಣ. ಅದೇ ಅಂದ್ರೆ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರೆ ಹೆಂಗಪ್ಪ? ಹೆಂಗಾರ ಮಾಡಿ ವಾಪಸ್ ತರಿಸಿಪ್ಪ. ನಿನಗೆ ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಕೊಡ್ತೀನ. ಕೊಡ್ತಿರ್ತಾನೆ. ಪುಟ್ಟಿ, ಬಾವಿ ಪುಟ್ಟಿ, ಬೇಗ ಬಾ ಬೇಗ ಬಾ ಬೇಗ ಬಾ. ಅಳೆ ಅಂದ್ರೆ ಒಂದಿದ್ದು ಈಗ 4 ಆಗ್ಬಿಡ್ತು. ಈ 4 ತಿರ್ಗಾ ಬಾವಿಲಿ ಹಾಕಿ 8 ಮಾಡ್ಕೊಂಡು ಗಂಟು ಮಾಡ್ಕೊಂಡ್ಬಿಡು ನಿಮಗೆ. ಅಳೆ ಅಂದ್ರೆ ನಮ್ಮ ಅಣ್ಣನಲ್ಲಿ ಬರದೇ ಇಷ್ಟು ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಬಾವಿ ಪುಟ್ಟಿ. ಏನಪ್ಪಾ ಜಾಜಿ ಅದಕ್ಕೆ ಈಗ ಒಂದು ಕಾಸ್ಮೆಟಿಕ್ಸ್ ಬಾಕ್ಸ್ ನ ಬಾವಿಗೆ ಹಾಕ್ತಾರೆ, ಅದನ್ನ ಡಬಲ್ ಮಾಡ್ತೀರಾ? ಬಾವಿಯಲ್ಲಿದೆ. ಯಾಕಮ್ಮ ಪಲ್ಲು ಹೊಡೆದೆ? ಕಣ್ಬಿಟ್ಟು ನೋಡಿ ಬಾವಿ ಕಾಣಿಸುತ್ತೆ. ಇಲ್ಲಿ ಬಂದ್ಬಿಟ್ಟಿದ್ರೆ ಜಜತ್ಗೆ ಇನ್ನೆಕ್ ಚೂಡ ಕಾಸ್ಮೆಟಿಕ್ಸ್ ಬಾಕ್ಸ್ ನ ಹಾಕ್ಬಿಡಿ. ಬಾವಿ ಪುಟ್ಟಿ, ಬೇಗ ಬಾ ಬೇಗ ಬಾ ಬೇಗ ಬಾ. ಓ ಮೈ ಗಾಡ್, 1 ಕಾಸ್ಮೆಟಿಕ್ಸ್ ಬಾಕ್ಸ್ ಹಾಕಿದಕ್ಕೆ ಡಬಲ್ ಆಗೋಯ್ತು. ಯಾವ್ಯಾವೆ ನಾವ್ ಈ ಡಬಲ್ ಬಿಸ್ನೆಸ್ ಯಾಕೆ ಶುರು ಮಾಡ್ಬಾರ್ದು? ಸಿಕ್ಕಾಬಿಟ್ಟು ಪ್ರಾಫಿಟ್ ಇರುತ್ತೆ. ಕರೆಕ್ಟ್ ಪದ್ದು. ವಿಟ್ಲ ಅಂಕಲ್ ಅತಿ ಆಸೆ ಒಳ್ಳೇದಲ್ಲ ಅಂತ ಹೇಳಿ ಅವ್ರಿಗೆ. ಹೌದು ನೋಡಿ, ನಮ್ ಬಾವಿ ಪುಟ್ಟಿ ಬೇಜಾರಾಗುತ್ತೆ. ಇದನ್ನ ತಗೊಂಡ್ ಹೊರಡಿ, ಆಮೇಲೆ 1 ಬಾಕ್ಸ್ ನ ನಮ್ ಪಲ್ಲು ಕೊಟ್ಬಿಡಿ. ಅವಳು ನಿಂತ ರೆಡಿ ಆಗ್ಬಿಡ್ಲಿ. ಯಾಕ್ರಿ ಏನಾಯ್ತು? ಪೊಲೀಸು ನೀವೇನು ಹೆದರ್ಕೋಬೇಡಿ, ಬಾವಿನ ಉತ್ಕೊಳ್ಳಿ. ಬಾವಿಲಿ ನೀರಿದೆಯಲ್ಲ. ಏನು ಭಯ ಪಡ್ಬೇಡ್ರಿ, ನಮ್ ಬಾವಿ ಪುಟ್ಟಿ ಕಾಪಾಡ್ತಾಳೆ. ಬೀಳಿ. ಇಲ್ಲೊಬ್ಬ ಓಡ್ ಬಂದಲ್ಲ ಇಲ್ರಲ್ಲ ಅವನು. ಇವ್ನು ನಾ ಬಾವಿ ಒಳಗೆ ಕಳ್ಬಿಟ್ಟ. ಎಲ್ಲೂ ಕಾಣ್ತಾನಿಲ್ವಲ್ಲ. ಈಗ ಅವ್ರನ್ನ ಕರೆಸಿ ಹಗ್ಗ ಕಟ್ಟಿ ಒಂದು ಮ್ಯಾಕ್ ಎತ್ತಬೇಕು. ಅವನು ಬದುಕಿದ್ರೆ ನೀ ಬಚಾವು, ಇಲ್ಲದೆ ಹೋದ್ರೆ ಮರ್ಡರ್ ಕೇಸಲ್ಲಿ ನಿನ್ನ ಒಳಗ್ ತಳ್ಬಿಡ್ತೀನಿ. ಸರ್, ಫೈರ್ ಇಂಜಿನ್ ಬೇಡ, ಹಗ್ಗನೂ ಬೇಡ. ಅವನಿಗೆ ಬಾವಿ ಪುಟ್ಟಿ ಅನ್ನೋ ದೇವತೆ ಪರಿಚಯ ಆಗಿದ್ದಾಳೆ, ಹಾಗೆ ಮೇಲೆ ಕರೆಸ್ತಾನೆ. ಸ್ವಲ್ಪ ದೂರ ಹೋಗಿ ಸರ್. ಯಾಕೆ? ನಿಮ್ ನೋಡಿದ್ರೆ ಬಾವಿ ಪುಟ್ಟಿ ಭಯ ಪಡ್ತಾಳೆ. ಪುಟ್ಟಿ, ಬಾವಿ ಪುಟ್ಟಿ, ಬಾವಿಲ್ ಬಿದ್ರು ನನ್ನ ಮೇಲ್ ಕರ್ಸಮ್ಮ. ಒಪ್ಪಿದ್ದು ಡಬಲ್ ಆಗ್ಬಿಟ್ನಲ್ಲೋ. ಬಾವಿ ಒಳಗೆ ಏನ್ ಹಾಕಿದ್ರು ಡಬಲ್ ಆಗುತ್ತಲ್ಲ, ಅದಕ್ಕೆ ಅವನು ಡಬಲ್ ಆಗ್ಬಿಟ್ಟಿದ್ದಾನೆ. ಏನು
ನನ್ನನ್ನೇ ಬಾವಿಗೆ ತಳ್ತೀರಾ? ನಂತರದವನ್ನೇ ಸೃಷ್ಟಿ ಮಾಡ್ತೀರಾ? ಅವ್ನು ಹೊಡೆದಿದ್ದು ಅಲ್ದು ಅಂತ ನೀವು ಬೇರೆ ಹೊಡಿತಾ ಇದ್ರಲ್ಲ ಸರ್. ಅಲ್ಲ ಕಂಡ್ರಲ್ಲ, ಆ ಒಬ್ಬನ ಹಿಡಿಯೋದೇ ಕಷ್ಟ ಆಗಿತ್ತು ಅಂತಂದ್ರೆ ಆ ಒಬ್ಬನ ಇಬ್ಬರು ಮಾಡ್ಬಿಟ್ಟಲ್ಲ, ಆ ಇಬ್ಬರು ಹೆಂಗಲ್ಲ ಹಿಡಿಯೋಣ ಈಗ. ಆ ನನ್ನ ಮಕ್ಕಳು ಸಿಗದೆ ಹೋದ್ರೆ ನಿನ್ನ ತಗೊಂಬಂದು ಅದೇ ಬಾವಿಗೆ ತಳ್ಬಿಡ್ತೀನಿ. ಲೇ ಚಂಪಾ, ಇಷ್ಟೊತ್ತಾದ್ರೂ ಒಂದ್ ಲೋಟ ಕಾಫಿ ತಂದು ಕೊಡಕ್ಕಾಗಲ್ವೇನೆ ಕತ್ತೆ? ನೋಡಿದ್ರ ಅತ್ತೆ, ನಿಮ್ ಒಡೆಯಂದ್ರಿಗೆ ಎಂಥ ದುರಹಂಕಾರ ಬಂದಿದೆ. ಆ ಬಾವಿ ಪುಟ್ಟಿ ಒಂದನ್ನ ಡಬಲ್ ಮಾಡ್ಕೊಡ್ತಾಳಲ್ಲ, ಅದಕ್ಕೆ ಇಷ್ಟು ದುರಹಂಕಾರ. ಮಾಡಕ್ಕಾಗುತ್ತೆ ಕಾಫಿ ತಂದ್ ಬಡಿ. ಅಳಿಗೆಂದಿರೇ ನಿಮ್ಮನ್ನ ಏನು ಅನ್ನಲ್ಲ ಅತ್ತೆ, ಯಾಕೆಂದ್ರೆ ನೀವು ನನ್ನ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ. ಅಷ್ಟಿಲ್ದೆ ನಾನು ಯಾವಾಗ ಹೇಳ್ತೀನ ನನಗ್ ಫುಲ್ಲು ಬೇರೆ ಅಲ್ಲ ನೀವ್ ಬೇರೆ ಅಲ್ಲ ಅಂತ. ಲೇ ಪಾಂಡ್ರಂಗ, ಅದೆಲ್ಲ ಹಾಳಕ್ ಹೋಗಿದ್ದೆ ಬಾರ ಇಲ್ಲಿ. ಯಾಕೋ ನಾಲ್ಗೆ ಸಿಕ್ಕಾಪಟ್ಟೆ ಉದ್ದ ಆಯ್ತು. ಕೈ ಇಳಿಸೋ. ಇಳಿಸಲೇ. ಒಂದು 4 ಮಾಡ್ಕೊಟ್ಟಿಲ್ವಾ? ಜಾಸ್ತಿ ಮಾತಾಡಿದ್ರೆ ಬಾವಿ ಪುಟ್ಟಿಗೆ ಹೇಳಿ ಎಲ್ಲ ಮಾಯ ಮಾಡಿಸ್ಬಿಡ್ತೀನಿ. ಬರ ಇಲ್ಲಿ. ದಣಿ, ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನೋಡಲಿ ಎಷ್ಟು ಗಲೀಜಿದೆ ನೋಡು. ಇದನ್ನೆಲ್ಲ ಏನ್ ನಮ್ ತಾತ ಏನ್ ಮಾಡ್ತಾನ? ಏನ್ ಮಾಡಲೇ? ಚಡ್ಡಿ ಬಿಚ್ಕೊಟ್ಟಿದ್ರೆ ಇಲ್ಲೇ ಒಗದಾಕ್ಬಿಡ್ತಿದ್ವಿ. ಬಲ್ಲು, ಇನ್ಮೇಲೆ ನಾನು ಯಾವ ಕೆಲಸನೂ ಮಾಡಲ್ಲ. ಅಲ್ಲ, ತಾವು ಯಾವತ್ತಾನೆ ಮಾಡಿದ್ರಿ ಅಂತ. ಬಾಯಿ ಮುಚ್ಕೊಂಡು ಬರ್ತಲೇ. ಸರಿ ದಣಿ. ಬಲ್ಲು, ಒಂದು ಮಸಾಲೆ ದೋಸೆನ ತಗೊಂಡೋಗಿ ಬಾವಿಗೆ ಹಾಕುತ್ತೆ. ಅದು 2 ಆಗುತ್ತೆ, 2ರದ್ದು 4 ಆಗುತ್ತೆ, 4ರದ್ದು 8 ಆಗುತ್ತೆ. ಅದನ್ನ ತಿನ್ಕೊಂಡು ಆರಾಮಾಗಿ ಇದ್ಬಿಡುತ್ತೆ. ಲೇ ಚಂಪಾ, ಕಾಫಿ ತರ್ಚೋ ಇಲ್ಲ ಅಡ್ಗೆ ಮಲ್ಲೆ ಸೊಂಟ ಬಳಸ್ಕೊಂಡು ಇದ್ಬಿಡ್ತೀಯೋ? ತಗೊಂಬಾರೆ ಬೇಗ. ಕಾಫಿ. ಯಾಕೆ ದಣಿ, ಸಕ್ಕರೆ ಏನಾದ್ರೂ ಕಮ್ಮಿ ಇತ್ತ? ಕುಡ್ದು ನೋಡ. ಹೋಗಲೇ, ಕಾಗೆ ಅಂತಲ್ಲ ಯಾವನ್ ಕುಡಿತಾರೆ. ಸಕ್ಕರೆ ಮಾಡ್ಕೊಂಬೋ. ಲೇ ಸುಚ್ಚಾಚ್ಕೊಳ್ತಾನೆ. ನನಗೆ ಕೆನೆ ಹಾಕಿರೋ ಕಾಫಿನೇ ತಗೊಂಡ್ಬರ್ಬೇಕು. ಅದೇ. ಒಂದಲ್ಲ 2. ನಾನು ನನ್ನ ಹೆಂಡತಿ ರೂಮಲ್ಲಿ ಕೂತಿರ್ತೀವಿ, ಅಲ್ಲಿಗೆ ತಗೊಂಡು ಬಾ. ಬರೋಕ್ಕಿಂತ ಮುಂಚೆ ಡೋರ್ ನಾಕ್ ಮಾಡು. ಅದು ಕಾಮನ್ ಸೆನ್ಸ್ ಅವಳಿಗೆ ಗೊತ್ತದಣಿ. ಬಲ್ಲು, ಬಾಮ್ಮ, ನಾನು ನಿನ್ ರೂಮ್ಗೆ ಹೋಗಿ ಈ ಬಾವಿಗೆ ಹಾಕೋದು ತೆಗೆಯೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ದಣಿ, ಹಾಕಿ ತೆಗಿವಾಗ ನಮ್ಮನ್ನು ಮರಿಬೇಡಿ. ಯೋಚನೆ ಮಾಡ್ತೀನಿ. ಸರಿ ದಣಿ. ಈ ವಿಟ್ಲನ್ ಕಾಟ ಜಾಸ್ತಿ ಆಗೋಯ್ತು. ಏನ್ ಮಾಡಕ್ಕಾಗತ್ತೆ ಕಣೆ, ಈಗ ಅವ್ನ್ ಕೈ ನಡೀತಾ ಇದೆ, ಸುಧಾರಿಸ್ಕೊಬೇಕು. ಹಾಗಂತ ಅವ್ನ್ ದಬ್ಬಾಳಿಕೆನ ಸಹಿಸ್ಕೊಂಡಿರೋದಕ್ಕಾಗಲ್ಲ. ಈ ಮನೆಯಲ್ಲಿ ನಿಮ್ಮನ್ ಬಿಟ್ರೆ ನನ್ನನ್ ಯಾರು ಬೈಯೋ ಹಾಗಿಲ್ಲ. ಒಂದಿನಾದ್ರೂ ಒಂದ್ ಗತಿ ಕಾಣಿಸ್ಬಾರ್ದಾ? ನೀನು ಬರೀ ಚಂಪಾ ಚಮೇಲಿ ಎಲ್ಲ ಕಣೆ, ಲೇಡಿ ಮ್ಯಾಕತ್ತೆ. ಬೆಳಗ್ಗೆ ಕರಿತಿದ್ದಂಗೆ ಹೆಂಗಾರ ಮಾಡಿ ನಮ್ಮ ಒಳಿಯಂದ್ರು ನಮ್ಮ ಪುಸ್ಲಾಸಿ ಬಾವಿ ಕಟ್ಟೆ ಹತ್ರ ಕರ್ಕೊಂಡು ಹೋಗೋಣ. ಬಾವಿ ಕಟ್ಟೆ ಮೇಲೆ ಕೂರ್ಸಿ. ಅಳಿಯಂದ್ರೆ, ನಿಮಗೆ ಆ ಬಾವಿ ಪುಟ್ಟಿ ಪರಿಚಯ ಆದ್ಮೇಲಿಂದ ನಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಒಳ್ಳೇದಾಗ್ತಾ ಇದೆಯಪ್ಪ. ಗೊತ್ತಾಯ್ತು ತಾನೆ ನಾನೇನು ನನ್ನ ಲೆವೆಲ್ ಏನು ಅಂತ. ರೀ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು? ಏನು ಯಜಮಾನ್ರೆ, ಇನ್ನು ಏನ್ ಮುಖ ನೋಡ್ತಾ ಇದ್ರ? ಡಬ್ಬಿ ಏನೇ ಮಾಡ್ತಾ ಇದ್ಯಾ? ಅದು ಏನಿಲ್ಲ, ಬಾವಿ ಪುಟ್ಟಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಮ್ ಮಗನ ನನ್ನ ಚಪ್ಪಗೆ ನಿಂತ್ಕೊಳ್ಳ. ಅಕ್ಕೆ ಅಕ್ಕೆ ಅಕ್ಕೆ, ಮನೆಯಲ್ಲಿ ನಮ್ಮ ಯಜಮಾನ್ರು ಕಾಣಿಸ್ತಿಲ್ಲ, ಅಣ್ಣಯ್ಯನು ಕಾಣಿಸ್ತಿಲ್ಲ. ಮೈ ಗಾಡ್, ಹಬಿ ವಿಟ್ಲನ್ನ ಕರ್ಕೊಂಡು ಆ ಬಾವಿ ಹತ್ರ ಹೋಗಿರ್ಬೇಕು. ಛೆ, ಇದು ಒಳ್ಳೆ ಗೋಲ್ಡನ್ ಗೂಸ್ ಸ್ಟೋರಿ ಆಯ್ತು. ಅದೇನದು ಸ್ಟೋರಿ? ಗೋಲ್ಡನ್ ಗೂಸು ದಿನ ಒಂದೊಂದು ಗೋಲ್ಡನ್ ಎಗ್ ನ ಕೊಡ್ತಾ ಇತ್ತು. ಅದ್ರ ಓನರ್ ಅತಿ ಆಸೆ ಬಿದ್ದು ಗೋಲ್ಡನ್ ಗೂಸ್ ಹೊಟ್ಟೆನ ಬಗ್ದು ಅದ್ರಲ್ಲಿ ಎಷ್ಟು ಗೋಲ್ಡನ್ ಎಗ್ ಇದೆ ಅಂತ ನೋಡ್ದ. ಆಗ ಗೋಲ್ಡನ್ ಗೂಸು ಸತ್ತು ಹೋಯ್ತು, ಎಗ್ ಕೊಡೋದು ನಿಂತು ಹೋಯ್ತು. ಹಾಗಾದ್ರೆ ಬಿಟ್ಟನ್ ಪ್ರಾಣಕ್ಕೆ ಸಂಚಕಾರ ಇದೆ. ಅಲ್ಲಿ ಪುಟ್ಟಿ ಕೈ ಬೀಸ್ ಕರಿತಾ ಇದ್ರೆ ಕಾಣಿಸ್ತಾ ಇಲ್ವನಾ? ಎಲ್ಬವ? ಆ ಮೂಲೆಯಲ್ಲೆಲ್ಲ ಕಂಡ್ರಿ, ಸೆಂಟ್ರಲ್ಲಿ. ಅಯ್ಯೋ, ಎಮ್ಮೆ ಇದು. ಬಾ ಕಡೆ ಬಾ. ಬನ್ರಿ, ಸೆಂಟ್ರ್ ಕಾಣಿಸುತ್ತೆ ನೋಡ್ರಿ. ನಿಮ್ಮ ಯಜಮಾನ್ರು ನನಗೆ ನಮಗ್ ಗೊತ್ತಾ? ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ನಮ್ಮ ಯಜಮಾನ್ರೆ ನೀನೇನು ಮಾಡಿದ್ಯಾ? ಏನ್ ಮಾಡಿದ್ಯಾ? ಹೇಳಕ್ಕೆ ಮನ್ಸಾಗ್ತಾ ಇಲ್ವೇ? ಮಗನೇ ಹೇಳ್ಬಿಡ್ಲಾ? ಹೇಳು, ಬಡೆ. ಬಿದ್ದು ಪರವಾಗಿಲ್ಲ, ನನ್ನ ಮಗಳ ಮುಖ ನೋಡಕ್ ಆಗ್ತಾ ಇಲ್ಲ. ಮಗಳೇ ಪಲ್ಲು, ನಿನ್ನ ಗಂಡನ್ನ ನಿಮ್ಮ ಅಣ್ಣನೇ ತನ್ನ ಕೈಯಾರ ಬಾರಿ ನೋಡ್ಬಿಟ್ಟ. ಅಣ್ಣಯ್ಯ, ಈ ದೊಡ್ಡ ಯಜಮಾನ್ರನ್ನ ಬಾವಿಗೆ ತಳ್ದ್ಯಲ್ಲ, ನೀನ್ ಮಾಡಿದ್ ಸರಿನಾ? ಮತ್ತಿನ ನಮ್ಮ ಬಾವಿ ಪುಟ್ಟಿ ನಿಮ್ಮ ಯಜಮಾನಪ್ಪರಿಗೆ ಪರಿಚಯ ಆದ್ಮೇಲಿಂದ ಅವ್ನ ದುರಂಕಾರ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿತ್ತು ಗೊತ್ತೇನಮ್ಮ? ಹೇಗಾದ್ರೂ ಮಾಡಿ ಅವನನ್ನ ಮಟ್ಟ ಹಾಕ್ಬೇಕು ಅಂತಾನೆ ಬಾವಿಗೆ ತಳ್ಬಿಟ್ಟೆ ಕಣಮ್ಮ. ಹೋಗ್ಲಿ ಬಿಡಮ್ಮ, ಇಂಥ ಮನೆ ಹಾಳ ಗಂಡ ಇಂಥ ಇನ್ನೊಬ್ಬ ಗಂಡ ನಿನ್ಗೆ ತಂದ್ಕೊಡ್ತೀನಿ. ನನಗೆ ಅದೇ ಗಂಡ ಬೇಕು.
ಹಂಗಬೇಕಲೆ ಎತ್ತಂಗ್ ಗಳಬೇಡ. ಅದೇ ಗಂಟೆ ಬೇಕು ಅಂದ್ರೆ ಎಲ್ಲಿ ಬರ್ತಾನೆ? ಒಟ್ಟು ತುಂಬಾ ನೀರು ಕುಡ್ಬಿಟ್ಟು ಅಡ್ಡ ಮಲಗ್ಬಿಟ್ಟಿರ್ತಾನೆ. ಒಂದು ಅರ್ಧ ಗಂಟೆ ಕಾಯಿ ಏನ ಮೇಲ್ ತೇಳುತ್ತೆ, ತಗೊಂಡೋಗಿ ಸಫರ್ ಮಾಡು. ಲೇ ಪಲ್ಲು, ನೀನೊಂದ್ಸಲ ಬಾವಿ ಪುಟ್ಟಿನ ಕೇಳ್ಕೊಳೆ, ವಿಟ್ಲ ಬಂದ್ರು ಬರ್ಬೋದು. ಐಡಿಯಾ ಕೊಟ್ಬಿಟ್ಟ. ಪುಟ್ಟಿ ಬಾವಿ ಪುಟ್ಟಿ, ನನ್ ಗಂಡನ್ ಕಳಿಸ್ಕೊಡ, ನನ್ ಗಂಡನ್ ಕಳಿಸ್ಕೊಡ. ಇಬ್ರು ಬಂದ್ಬಿಟ್ರ? ನನ್ ಗಂಡನ್ ಕಳ್ಸ್ಕೊಡು ಅಂತ ಎರಡೆರಡು ಸಲ ಅಂತಲ್ಲಮ್ಮ, ಅದಕ್ಕೆ ಇಬ್ಬಿಬ್ರು ಬಂದ್ಬಿಟ್ಟವ್ರೆ. ಇಲ್ಲ, ನಾನ್ ಪಲ್ಲು ಗಂಡ. ಇದು ಸುಂದರೋಪ ಸುಂದರನ ಕಥೆ ಆಗುತ್ತೆ. ಏನಮ್ಮ ಅದು ಕಥೆ? ಹೀಗೆ ಇಬ್ಬರ ಮಧ್ಯೆ ಗಲಾಟೆ ಶುರುವಾಗುತ್ತೆ, ಆಮೇಲೆ ಇಬ್ರು ಹೊಡೆದಾಡ್ಕೊಂಡು ಸತ್ತೇ ಹೋಗ್ತಾರೆ. ಇಲ್ಲ, ನನ್ ಗಂಡ ಸಾಯ್ಬಾರ್ದು, ನನ್ ಗಂಡ ಸಾಯ್ಬಾರ್ದು, ಸಾಯ್ಬಾರ್ದು. ಲೇ, ನಿಮ್ಮ ಯಜಮಾನಪ್ಪ ಇದ್ದಾನಲ್ಲ ಸೊಂಡಿಲಿ ಗಟ್ಟಿ ಪಿಂಡ ಕಣೆ, ಅವನೆಲ್ಲ ಅಷ್ಟು ಸುಲಭಕ್ಕೆ ಸಾಯ್ತಾನೆ. ನಾನು ಇಷ್ಟೊತ್ತರ್ಗು ಕಂಡಿದ್ ಕನ್ಸ. ಏನಂತ ಕನಸು ಕಂಡಮ್ಮ? ಅಯ್ಯೋ ಸುಮ್ಮನೆ, ಈ ನಮ್ಮ ಒಬ್ಬಿದ್ದೋಳಿ ಅಂದ್ರೆ ಸುಧಾರಿಸೋದು ಕಷ್ಟ, ಅಂತದ್ರಲ್ಲಿ ಇಬ್ಬಿಬ್ರು ಆಗ್ಬಿಟ್ಟಿದ್ರಮ್ಮ. ಲೇ ದೇವ್ರ ಕೊಟ್ಟ ತಂಗಿ, ಈ ನಿನ್ನ ದಡ್ಡ ತಲೆನಲ್ಲಿ ಈ ಚಂದಾಮಾಮನ ಕಥೆನ ಬಿತ್ತಿದ್ ಯಾರಮ್ಮ? ನಮ್ಮ ಯಜಮಾನ್ರು. ಅದೇನಾಗಿದೆ ಗೊತ್ತೇನೆ, ಇವನು ನಿನಗೋಸ್ಕರ ಅಂತ ಒಂದು ಗೊಂಬೆ ತಗೊಂಡು ಬರ್ತಾ ಇದ್ನಲ್ಲ, ತಪ್ಪಿ ಬಾವಿನಲ್ಲಿ ಬಿದ್ದೋಯ್ತು. ಕೊನೆಗೆ ಇವಿ 2 ಬೊಂಬೆ ತಂದು ಬಾವಿ ಪುಟ್ಟಿ ಕೊಟ್ಟಿದ್ದು ಅಂತ ಕತೆ ಕಟ್ಟವನಲ್ಲ, ವಾಸ್ತವಾಂಶ ಏನು ಗೊತ್ತಾ? ಅಂಗಡಿನಲ್ಲಿ ನನ್ನ ಹೆಸರು ಹೇಳ್ಬಿಟ್ಟು ಸಾಲ ಮಾಡಿ ಈ 2 ಬೊಂಬೆ ತಗೊಂಡ್ಬಂದಿದ್ದಾರೆ. ಏನಪ್ಪ ಬರ್ತೀರಾ ಇಲ್ಲಿ? ಏನಮ್ಮ ಪಲ್ಲು? ಏನಪ್ಪ, ಬಾವಿಲಿ ಏನೇ ಹಾಕಿದ್ರು ಅದನ್ನ ಬಾವಿ ಪುಟ್ಟಿ ಡಬಲ್ ಮಾಡ್ಕೊಡುತ್ತಲ್ವೇನಪ್ಪ? ಕಣಮ್ಮ. ಹಾಗಿದ್ರೆ ನನ್ ಒಡವೆನೆಲ್ಲ ಕೊಡ್ತೀನಿ, ಅದನ್ನ ಬಾವಿಲಿ ಹಾಕಿ ಬಾವಿ ಪುಟ್ಟಿ ಹತ್ರ ಡಬಲ್ ಮಾಡ್ಕೊಂಡ್ ಬರ್ತೀರಾ? ಪಲ್ಲು ಅದಂಗಮ್ಮ ಆಗತ್ತೆ. ಈಗ ನೀವು ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನೋ ನನ್ನೇ ಬಾವಿಗೆ ತಳ್ಬಿಡ್ತೀಯಾ? ಇಲ್ಲ, ನಮ್ಮನೆ ತೊಟ್ಟಿಲ ಮುಳುಗಿಸ್ಬಿಡ್ತೀನಿ.